ಯಾವ್ದೋ ಅನ್ನೋನ್ ನಂಬರು ಗೊತ್ತಿಲ್ಲ ಆಗ್ಲಿ ಸೈಕ್ ಮಾಡ್ತಾವನೆ ಯಾವನೋ. ನೀನೇನು ಅವನ ಜೊತೆ ಅಲ್ಲ ಸೈಕ್ ನನ್ನ ಮಗ ಹಂಗೆ ಹಿಂಗೆ ಅಂತ ನೀನು ಅಲ್ಲೊಂಥರ ಮರ್ಯಾದೆ ಇಲ್ಲೊಂಥರ ಮರ್ಯಾದೆ ಆಹಾ ಚೆನ್ನಾಗಿ ಚಿತ್ರಾಂಗದೆ ಥರ ಸಖತ್ತಾಗಾಡ್ತೆ ಬಿಡು ಏನೇ ಆಗಲಿ. ಯಾರ ಹತ್ರ ರೀ ಸೈಕ್ ನನ್ ಮಗ ಅಂತ ಹೇಳಿ ನಾನು? ನೀನು ತಲೆ ಮುಟ್ಕೊಂಡು ಹೇಳು ಹೇಳಿಲ್ಲ ಅಂತ. ನಾನು 1000 ಮಾತಾಡ್ತೀನಿ ನಿಮ್ಗೇನ್ರಿ? ನಾನು ಲಕ್ಷ ಮಾತಾಡ್ತೀನಿ, ಮಾತಾಡೋ ಮಾತು ನೆಟ್ಗಿರ್ಬೇಕು. ಹಲೋ ಹಲೋ, ಯಾರು? ನಾನು ಮೂರ್ತಿ ಅಂತ ಹೇಳಿ ಮಾತಾಡ್ತಾ ಇರೋದು. ಇದು ಹೇಮಲತಾ ಅವರಾ? ಹೌದು. ನಿಮ್ದು ಫೋನ್ ಮಾಡಿದ್ರೆ ಯಾರೋ ತೆಲುಗಲ್ಲಿ ಮಾತಾಡ್ತಾ ಇದ್ರಲ್ಲ, ಯಾರದು? ಹಲೋ ಹಲೋ, ಯಾರು? ಇದ್ಯಾರು ನೀವು? ಯಾರು ನೀವು? ಅಲ್ಲಪ್ಪ ನೀವ್ಯಾರು ಹೇಳಿ, ಅವಾಗ ಯಾರು ಮಾತಾಡಿದ್ದು ಇವಾಗ ನೀವ್ಯಾರು ಮಾತಾಡ್ತಿರೋದು ನಂಗೆ ಗೊತ್ತಾಯ್ತಿಲ್ಲ, ಕನ್ಫ್ಯೂಸ್ ಆಯ್ತೈತೆ. ನಾನು ಮೂರ್ತಿ ಅಂದ್ಬಿಟ್ಟು. ನೀವ್ಯಾರು ಹೇಳಿ ಫಸ್ಟು? ಯಾರಿಗೆ ಫೋನ್ ಮಾಡಿದ್ರಾ ನೀವು? ನಾನು ಹೇಮಲತಾ ಅವ್ರ ಜೊತೆ ಮಾತಾಡಬೇಕು ಅಂತ ಮಾಡಿರೋದು. ಫಸ್ಟ್ ಯಾರೋ ಒಬ್ರು ರಿಸೀವ್ ಮಾಡಿದ್ರು. ಅದು ನಾನೇ, ಇದು ನಾನೇ, ಹೇಮಲತಾನು ನಾನೇ. ಏನು ಹೇಳಿ? ಮ್ಯಾಟ್ರ್ ಏನಪ್ಪ ಅಂದರೆ, ಯಾಕೋ ಇತ್ತೀಚೆಗೆ ನನಗೆ ಸಿಕ್ಕಾಪಟ್ಟೆ ತಾಳ್ಮೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾರು ನೀವು? ಮೂರ್ತಿ ಅಂದ್ಬಿಟ್ಟು. ಮುಂಚೆ ನಾನು ನಮ್ಮ ಅಪ್ಪನೇ ಈ ಥರ ಇರಲಿಲ್ಲ. ನೀನು ಅಂದರೆ ನಿಮ್ಮ ಅಪ್ಪ ಅಂತ ಅನ್ನುವೆ. ಬಟ್ ಈಗೀಗ ಯಾವ ಮೂರ್ತಿ? ಹೇಳ್ತೀನಿ. ಯಾರು ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದ್ರೂ ನನಗೆ ಏನಾದರೂ ಮಾತಾಡಿಸಿ ನಾನು ರೈಜ್ ಮಾಡಿಸ್ಬೇಕು ಅಂದ್ರೂ ಯಾಕೋ ನನಗೆ ಟೆಂಪರೇ ಏರ್ತಾ ಇಲ್ಲ. ಬೇಕಾದರೆ ಕತ್ತೆಗೆ 3 ಕಾಲು ಅಂತ ಅಂದರೂ ನನಗನ್ಸುತ್ತೆ 4 ಕಾಲಲ್ವಾ, ಇವ್ರು ಯಾರು 3 ಅಂತವ್ರೆ ಅಂತ ಮಾತಾಡಬೇಕು ಅಂತ ನೆಕ್ಸ್ಟು ಮನ್ಸು ಮಾಡಿದ್ರು ಅಯ್ಯೋ ಇವ್ರ ಹತ್ರ ಯಾಕೆ ಸುಮ್ಮನೆ ಕಿರಿಕಿರಿ, ಸುಮ್ಮನೆ ಆಗ್ಬಿಡೋಣ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೋ ಒಂಥರ ತುಂಬ ಪೇಷನ್ಸ್ ಬರ್ತಾಯಿದೆ. ಯಾಕೇನು ಗೊತ್ತಾಗ್ತಾಯಿಲ್ಲ ನಾನು. ಅದಕ್ಕೆ ನಾನೇನು ಮಾಡಲಿ? ಅಲ್ಲ ಯಾಕೆ ಹಿಂಗೆ ಆಗ್ತಾಯಿದೆ ನನಗೆ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಅದಕ್ಕೆ ನನಗೆ ಕಾಲ್ ಮಾಡಿದ್ದೀರಾ? ನೀವೇನು, ಯಾರು ನಿಮ್ಗೆ ನಂಬರ್ ಕೊಟ್ಟಿದ್ದು? ಮೂರ್ತಿ ಅಂದ್ಬಿಟ್ಟು ನೀವೇನೋ ಸೈಕಾಲಜಿ ಇದು ಅಂತ ಹೇಳಿದ್ರು. ಯಾರು ಹೇಳಿದ್ ನಿಮಗೆ? ಅವರು ನಿಮ್ಮ ಪೇಷಂಟು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದ್ಸಲ ಇವ್ರ ಜೊತೆ ಮಾತಾಡು ಏನು ಎತ್ತ ಅಂತ ನಿಮಗೆ ಕರೆಕ್ಟಾಗಿ ಹೇಳ್ತಾರೆ ಅಂತ ಅಂದರು. ನನ್ಗೆ ಯಾರಿಗೂ ಫೋನ್ ನಂಬರು ಕೊಟ್ಟಿಲ್ಲ, ಎಂಥದ್ದು ಇಲ್ಲ. ಸರಿ, ಏನು ಬೇಡ, ಹಾಸ್ಪಿಟಲ್ಗೆ ಹೋಗಿ ಕನ್ಸಲ್ಟ್ ಮಾಡಿ ನನಗೆ ಗೊತ್ತಿಲ್ಲ, ನಾನು ಕಟ್ ಮಾಡ್ತಿದ್ದೀನಿ. ಮಾಡಿ ಆಯಿತು, ನಿಮ್ಗೆ ತಾಳ್ಮೆ ಇಲ್ಲ ಅಂತ ಆಯಿತು. ಒಟ್ಟಿನಲ್ಲಿ ನೀವು ಯಾರು ಸೈಕಾಲಜಿ ಓದ್ತಾ ಇರೋದ ನೀವು? ನನಗೆ ತಾಳ್ಮೆ ಇಲ್ಲ, ನಾನು ಕಲ್ತ್ಕೋತೀನಿ ಆಯ್ತಾ? ಸರಿ, ನಿಮಗೆ ಇಲ್ಲ, ನೀವು ಊರವ್ರಿಗೆಲ್ಲ ಏನು ಹೇಳ್ತೀರಿ? ಯಾರು ಇದು? ನಾನು ಮೂರ್ತಿ ಅಂತ ಅಂದ್ಬಿಟ್ಟು ನಾನು ನೋಡಿ ನೀವು ಇಷ್ಟು ಮಾತಾಡ್ತಾ ಇದ್ರಲ್ವ, ಕೇಳ್ತಾ ಇದ್ರಲ್ವ, ಪುನಃ ನಿಮ್ಮ ಮೇಲೆ ನನಗೆ ಸಿಟ್ಟೇ ಬರ್ತಾ ಇಲ್ಲ. ನಾನು ಸಿಟ್ಟು ಬರೋಂಥದ್ದೇನು ಮಾಡೇ ಇಲ್ಲ, ಮಾಡ್ತಾನೂ ಇಲ್ಲ. ಫೋನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಬಟ್ ಮುಂಚೆಲ್ಲ ನೀವು ಇಷ್ಟು ಮಾತಾಡಿದರೆ ಇಷ್ಟೊತ್ತಿಗೆ ನಿಮ್ಗೆ ಸಿಗೋ ತೋರಣ ಕಟ್ಬಿಡುವೆ ಫೋನಲ್ಲೇ. ಹಿಂಗೆ ಮಾತಾಡ್ತೀರಾ? ಹಿಂಗೆ ನೋಡಿ, ಇಷ್ಟೇ ಕೂಲಾಗಿರೋದು ನಾನು ಇವಾಗ. ನಾನು ಏನೇ ಊರ ಮೇಲೆ ಊರು ಬಿದ್ದು ಅಲ್ಲಿ ಶಾನ್ಭೋಗ್ರು ಶಾಲೆಗೇನು ಅಂದ್ಬಿಟ್ಟು ತಲೆನೇ ಕೆಡ್ಸ್ಕೊಳ್ಳಲ್ಲ ನಾನು. ಬಟ್ ನನಗೆ ಒಂದೊಂದು ಟೈಮ್ ಅನಿಸುತ್ತೆ ಯಾಕೆ ಹಿಂಗೆ ಆಯ್ತಾ ಇದ್ದೀನಿ ನಾನು ಅಂತ. ನಂಗೆ ಗೊತ್ತಿಲ್ಲ. ಓಕೆ, ಬಾಯ್. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಬೆಸ್ಟ್ ಯಾವ್ದಾದ್ರು ಹಾಸ್ಪಿಟಲ್ಗೆ ಹೋಗಿ ಸೈಕಿಯಾಟ್ರಿಸ್ಟ್ಗೆ ತೋರಿಸಿ, ಸೈಕಾಲಜಿಸ್ಟ್ಗೆ ಅಲ್ಲ. ಓಕೆ, ಅಂದ್ರೆ ನಂಗೆ ಹುಚ್ಚಿಡ್ದೈತಾ? ನನಗೇನು ಗೊತ್ತು, ಹೋಗಿ ಅದನ್ನ ಅವ್ರಿಗೆ ತೋರಿಸ್ಕೊಳ್ಳಿ. ಇಡ್ರಿ ಫೋನ್ ಸುಮ್ಮನೆ. ಇದ್ಯಾರು ಇವಮ್ಮ ಹಿಂಗೆ ಮೆಂಟ್ಲಾಡ್ದಂಗೆ ಮತ್ತೆ ಮಾಡಬಹುದು. మీరు డయల్ చేస్తున్న నంబర్ ప్రస్తుతం బిజీగా ఉంది. ಹಲೋ, ನೋಡಿ ನೀವು ಯಾರು ಅಂತ ನಂಗೆ ಗೊತ್ತಿಲ್ಲ. ಮೂರ್ತಿ ಅಂತ ಹೇಳ್ಬಿಟ್ಟೆ ನಾನು ಮಾತು ಸ್ಟಾರ್ಟ್ ಮಾಡಿದ್ದು. ಹಿಂಗೆ ಒಳ್ಳೆ ಸೂರ್ಪನಕ್ಕಿ ಥರ ಆಡೋದು ಬಿಟ್ಬಿಡಿ ನಂತವ. ಯಾರೇ ಸೂರ್ಪನಕ್ಕಿ ಥರ ಆಡ್ತಿದ್ದಾರೆ? ಸುಮ್ಮನೆ ನನಗೆ ದೇವರಾಣೆಗಳು ಇಷ್ಟು ದಿವಸ ನನಗೆ ತಾಳ್ಮೆ ಅನ್ನೋದು ಹೆಂಗಿತ್ತು ಅಂತಂದ್ರೆ ಯಾಕೋ ನಿಮ್ಮ ತಾವು ಮಾತಾಡ್ತಾ ಇದ್ದಾಗಿಂದ ಯಾಕೋ ಸಿಕ್ಕಾಪಟ್ಟೆ ರೇಜ್ ಐತೈತೆ ನನಗೆ. ನಾನೇನು ಮಾಡಲಿ? ಬಾಯ್ ಬಡ್ಕಳಿ ಕೂತ್ಕೊಂಡು. ನೀವೇನು ಕಾಲ್ ಮಾಡಿದ್ರೆ ಅದನ್ನ ಹೇಳ್ರಿ ಸುಮ್ಮನೆ. ಪುನಃ ನನಗೆ ನೋಡಿ ಬೇಡ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ನಿಜವಾಗ್ಲೂ ನಾನು ತಾಳ್ಮೆ ಆಗಿದ್ದೀನಿ, ಮಾತಾಡಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ನಾನು. ಚಂದ್ರ, ಇವಾಗ ನಾನು ಎಲ್ರಿ ನಿಮ್ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೀನಿ. ಏನು ಕಾಲ್ ಮಾಡಿದ್ರ, ಏನ್ ನಿಮ್ ಪ್ರಾಬ್ಲಮ್ ಏನೋ ಅದನ್ನ ಹೇಳ್ರಿ ಫಸ್ಟ್. ದುಡುಕ್ಬಿಡ್ತೀನಿ ನಾನು, ದುಡುಕ್ಬಿಡ್ತೀನಿ. ದುಡುಗೋಗಿ ಸಾಯ್ರಿ, ನನಗೇನಾಗ್ಬೇಕು? ಏನು ಕಾಲ್ ಮಾಡಿದ್ರೆ ಫಸ್ಟ್ ಅದನ್ನ ಹೇಳ್ರಿ. ಅಯ್ಯೋ, ನಿಮ್ಮ ಬಾಯಿಗೆ ಬಾಂಬಾಕ ಇದೇನ್ರಿ? ನನ್ನೇ ಸಾಯ್ರಿಗಿರಿ ಅಂತೀರಲ್ಲ ನೀವು. ನಾನು ಸತ್ರೆ ಖುಷಿಯಾಗಿರ್ತೀರಾ ನೀವು? ನೀವ್ ಯಾರು? ನೀವ್ ಸತ್ರೆ ನನಗೇನ್ರಿ ಆಗ್ಬೇಕು? ಪ್ರಪಂಚದಲ್ಲಿ ಎಷ್ಟೋ ಜನ ಸಾಯ್ತಿರ್ತಾರೆ, ಹುಟ್ಟಿರ್ತಾರೆ, ನನಗೇನಾಗ್ಬೇಕು ನೀವು ಸತ್ರೆ? ಈಗ ಏನ್ ಕಾಲ್ ಮಾಡಿದ್ದು ಅಷ್ಟೇ ಹೇಳ್ರಿ ಸುಮ್ನೆ. ನಿಜವಾಗ್ಲೂ ನನ್ನೆಲ್ಲ ಸೈಕಾಟ್ರಿಸ್ಟ್ ಹತ್ರ ತೋರಿಸ್ಬೇಕಾಗಿರೋದು. ನೀವು ಹೋಗಿ ತೋರಿಸ್ಬೇಕು ಒಂದ್ಸಲ. ನಿಮ್ಮ ತಲೆ ಹೆಂಗೆಂಗೋ ಮಾತಾಡ್ಕೊಂಡು ಏನೇನೋ ಇದು ಮಾಡ್ತಿದ್ರು. ಫೋನ್ ಮಾಡಿದವ್ರಿಗೆಲ್ಲ ಸಾಯಿ ಹಂಗೆ ಹಿಂಗೆ ಅಂದ್ಕೊಂಡು
ಅಲ್ಲ ಏನು ಕೇಳಬಾರ್ದು ಕೇಳಿದೆ ನಾನು. ನನಗೆ ಯಾಕೋ ಸಿಕ್ಕಾಪಟ್ಟೆ ತಾಳ್ಮೆ ಬರ್ತಾ ಇದೆ. ಯಾಕೆ 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 ಅಂತಂದರೆ ನೀವೇ ತಾಳ್ಮೆ ಕಳ್ಕೊತಾ ಇದ್ದೀರಿ. ನಿಮ್ಗೆ ಕನ್ನಡ ಅರ್ಥ ಆಗಲ್ವಾ? ನನಗೆ ಕನ್ನಡದಲ್ಲೇ ತಾನೇ ಕೇಳ್ತಾ ಇದ್ದೀನಿ. ಯಾರು ನಿಮ್ಗೆ ನಂಬರ್ ಕೊಟ್ಟಿದ್ದು ಅಂತ ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ ತಾನೇ. ಹ್ಞೂ ನೋಡಿದೆ. ತಾವು ಕೊಟ್ಟಿದ್ದ ಮರ್ಯಾದೆನ ಸ್ವಲ್ಪ ಸಮಾಧಾನವಾಗಿ ಸರಿಯಾಗಿ ಮಾತಾಡೋದನ್ನ. ಸರಿಯಾಗಿ ಮರ್ಯಾದೆ ಕೊಟ್ಟೆ ಮಾತಾಡ್ತಾ ಇರೋದು. ಏಯ್ ಮುಚ್ಚಮ್ಮ ಬಾಯ್ನಾ. ನಾನು ಸುಮ್ಮನೆ ಮಾತಾಡಬಾರ್ದು ಅಂತಂದ್ರೆ ಕಾಲ್ ಮಾಡ್ಬಿಟ್ಟು ನನಗೆ ಮುಚ್ಚೊಂದಿರ. ಯಾರೀ ನೀವು? ಇನ್ನೇನು ಟೈಪ್ ಮಾಡ್ತಾ ಇದ್ದೀರಾ? ಸದ್ಯಕ್ಕೆ ನಂಬರ್ ಯಾರು ಕೊಟ್ಟಿದ್ದಾರೆ? ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ಹಲೋ ಹಲೋ, ಯಾರು ಇದು? ಸುದೀಪ್ ಅವರ ಮಾತಾಡೋದು? ಹೌದು. RJ ಸುನಿಲ್ ಅಂತ ಈ ಕಡೆಯಿಂದ. ಹಾಂ ಹೇಳಿ ಸರ್. ಹೇಮಲತಾ ಎಲ್ಲಿರೋದು? ಬೆಂಗಳೂರು. ಓಕೆ, ಈಗ ಅವ್ರಿಗೆ ಕಾಲ್ ಆಗ್ತೀರಾ? ಸರಿ ಸರಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. ಹಲೋ ಹೇಳೋ. ಏನಮ್ಮ ಇಷ್ಟೊತ್ತು ಬಿಜಿ ಆಗ್ಬಿಟ್ಟಿದೆ? ಯಾವ್ದೋ ಅನ್ನೋನ್ ನಂಬರು ಗೊತ್ತಿಲ್ಲ, ಆಗ್ಲಿ ಸೈಕ್ ಮಾಡ್ತಾವನೆ ಯಾವನೋ. ಹಾ, ಮೂರ್ತಿ ಅಂತೆ, ಯಾರೋ ಸೈಕಾಲಜಿಸ್ಟ್ ಅಂದ್ಬಿಟ್ಟು ನನ್ನ ನಂಬರ್ ಕೊಟ್ಟು ಹಾ, ಚಿಕ್ಕಂಗ್ ಮಾತಾಡ್ತಾ ಇದ್ದ. ಅವ್ನು ಯಾರು ಅಂತಾನೆ ಗೊತ್ತಿಲ್ಲ. ಮೂರ್ತಿನೋ ಮೂರ್ತಿನೋ ಸಂಬಂಧ ಅವನ ಹೆಸರು ಹೇಳ್ದ. ಹಾ. ನನ್ಗೆ ನಂಬರ್ ಯಾರೋ ಕೊಟ್ಟರು. ನನಗೆ ಫಸ್ಟು ಕೋಪ ಜಾಸ್ತಿ ಇದ್ದು ಇವಾಗ ತಾಳ್ಮೆ ಐತಿ ಅಂತ ಕಾಲ್ ಮಾಡೋದು ನನ್ ಮಗ. ನೋಡಿದ್ರೆ ಅವ್ನು ಯಾರೋ ಸೈಕ್ ನನ್ ಮಗ ಸೈಕ್ ಮಾಡ್ತಾ ಅವನು. సైక్ నన్ను మగనా మీరు కాల్ చేస్తున్న వ్యక్తి వేరే కాల్లో మాట్లాడుతున్నారు. మీరు వేచి ఉండండి. ಹಲೋ ಏಮಾ, ನಿಜವಲ್ಲೂ ನಾನು ಬಂದರೆ ಕೋಮಾಗ ಹೊಟ್ಟೈತಿ ದೇವರಾಣೆ. ಸರಿಯಾಗಿ ಇದ್ಯಾಕೆ ಕಟ್ ಮಾಡ್ಕೊಂಡು ಹಿಂಗೆ ಈ ಥರ ಬಿಜಿ ಬೇರೆ ಬತ್ತಾಯ್ತಲ್ಲ? ಏನಕ್ಕೆ? ನನ್ನ ಜೊತೆ ಮಾತಾಡೋಕ್ಕೇನು? ನಮ್ಮ ಅಣ್ಣ ಮಾತಾಡ್ತಾನಂತೆ ನೋಡಿ. ನಿಮ್ಮ ಅಣ್ಣ ಸೀಮೆ ಸುಣ್ಣ? ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ನಾನು ಫೋನ್ ಮಾಡಿದ್ದು ಯಾರು? ನಿನಗಲ್ವಾ? ನೀನು ಮಾತಾಡೋ. ಮರ್ಯಾದೆ ಕೊಟ್ರಿ ಏನ್ ಹೆಂಗ್ ಮಾತಾಡ್ತೀರಾ? ಮತ್ತೆ ನೀನೇನು ಅವನ ಜೊತೆ ಅಲ್ಲ ಸೈಕ್ ನನ್ನ ಮಗ ಹಂಗೆ ಹಿಂಗೆ ಅಂತ ನೀನು ಅಲ್ಲೊಂಥರ ಮರ್ಯಾದೆ ಇಲ್ಲೊಂಥರ ಮರ್ಯಾದೆ. ಆಹಾ, ಚೆನ್ನಾಗಿ ಚಿತ್ರಾಂಗದೇ ಥರ ಸಖತ್ತಾಗಾಡ್ತೇ ಬಿಡು. ಏನೇ ಆಗಲಿ ಯಾರ ಹತ್ರ ರೀ ಸೈಕ್ ನನ್ ಮಗ ಅಂತ ಹೇಳಿ ನಾನು? ನೀನು ತಲೆ ಮುಟ್ಕೊಂಡು ಹೇಳು ಹೇಳಿಲ್ಲ ಅಂತ. ನಾನು 1000 ಮಾತಾಡ್ತೀನಿ, ನಿಮ್ಗೇನ್ರಿ? ನಾನು 1,00,000 ಮಾತಾಡ್ತೀನಿ. ಮಾತಾಡೋ ಮಾತು ನೆಟ್ಗಿರ್ಬೇಕು. ಅವಾಗಿದ್ದ ನೋಡ್ತಾ ಇದ್ದೀನಿ, ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಅಂದ್ಬಿಟ್ಟು ಜಾಸ್ತಿ ಹೇಳ್ತಾ ಇದ್ದೀರಾ. ಏನ್ ನೋಡ್ತಿರೋದು? 3D ನೋಡಿ 5D ನೋಡಿ. ನನಗೇನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಏನಣ್ಣ ನಿನ್ ಪ್ರಾಬ್ಲಮ್ ಏನಣ್ಣ? ನನ್ನ ಪ್ರಾಬ್ಲಮ್ ಏನಣ್ಣ ಅಂತ ಅಂದರೆ ನೀನು ನನ್ನನ್ನು ಕೇಳಿದ್ರೆ ಸುದೀಪನ್ ಕೇಳಬೇಕು. ಸುದೀಪನ್ನ? ಹೌದು. ಯಾಕೆಂದ್ರೆ ಅವನೇ ನಿಮ್ಮ ನಂಬರ್ ಕೊಟ್ಟಿದ್ದೀನಿ. ನಾನು ಮಾತಾಡ್ತಿರೋದು ನಿಮ್ಮ ಜೊತೆ RJ ಸುನಿಲ್ ಅಂತ. ಬರೀ ಯಾರು ಪ್ಲಾನ್ ಮಾಡಿದ್ರು ಇದೊಂದು ಹೆಸರು ಯೂಸ್ ಮಾಡೋದು ಚೆನ್ನಾಗಿ ಕಳ್ಸವ್ರೆ. ಏನ್ ದೇವ್ರು, ನಮ್ಮ ಹೆಸರಿಗೆ ಏನು ರೆಸ್ಪೆಕ್ಟೇ ಇಲ್ವಾ? ಹಲೋ ಹಲೋ ಹೇಮಲತಾ. ಹೇಳಿ. ಏನು ಹೇಳಿ? ನಿಮಗೆ ಸುದೀಪ ನಂಬರ್ ಕೊಟ್ಟಿದ್ದು? 100% ಸುದೀಪೇ ಕೊಟ್ಟಿದ್ದು. RJ ಸುನಿಲ್ ಅಂತಾನೆ ಮಾತಾಡ್ತಾ ಇರೋದು. ನಿಜ ಹೇಳಿ, ನಿಮ್ಮ ಹೆಸರೇನು? ನಿಮ್ಮೇನು ಆಣೆ ಮಾಡಿ ಹೇಳಿ. ನೋಡ್ರಿ, ಕೆಲವ್ರಿಗಂತೂ ಆಣೆ ಭಾಷೆ ಎಲ್ಲ ಇಟ್ಬಿಟ್ಟು ನಾವು ಒಪ್ಪಿಸ್ಬೇಕು. ನಾನೇ RJ ಸುನಿಲ್ ಅಂತೇಳಿ ಹಂಗಾಗ್ಬಿಟ್ಟಿದೆ ನಮ್ಮ ಕತೆ ಕಾರ್ಯಕ್ರಮ ಪರಿಸ್ಥಿತಿಗಳು. ಸೊ ಅದಕ್ಕೆ ಸಕ್ಕದಾಗಿರೋ ಇವತ್ತಿನ ಈ ಒಂದು ಟ್ರಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಡಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.